ನಮಸ್ತೆ. ಈ ಮನೆ ಯಾರು ಡಿಸೈನ್ ಮಾಡಿದ್ದು ಗೊತ್ತಾ? ಗಾಡ್ರೇಜ್ ಇಂಟೀರಿಯರ್. ವೆರಿ ಗುಡ್ ಹೌಸ್. ಸೊ ಕೈಂಡ್ಲಿ ಟೇಕ್ ಎ ಟೂರ್ ಆಫ್ ದಿ ಹೌಸ್. ನಿಮಗೆ ಗೊತ್ತಾಗುತ್ತೆ ಹೇಗೆ ಡಿಸೈನ್ ಮಾಡಿ. ಗಾಡ್ರೇಜ್ ಇಂಟೀರಿಯೋ ನಾಗರ್ಬಾವಿಯಲ್ಲಿದೆಯಲ್ಲ ಅದು. ಅಲ್ಲಿ ಹೋದಾಗ ನಾವು ಒಂದು ಫರ್ನಿಚರ್ ಅಂತ ನೋಡೋಕ್ಕೆ ಹೋದಾಗ ನೋಡ್ತೀವಿ, ಅಲ್ಲಿ ಕಿಚನ್ಸ್ ಇದೆ, ವಾರ್ಡ್ರೋಬ್ಸ್ ಇದೆ, ಪ್ರತಿಯೊಂದು ನಾವು ನೋಡ್ತಾ ಇದ್ದಿದ್ದೆಲ್ಲ ಇತ್ತು. ನಮ್ಮ ಪ್ಯಾರಾಮೀಟರ್ ಏನಿತ್ತು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟ್ರಸ್ಟ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ, ನೆಕ್ಸ್ಟ್ ಕ್ವಾಲಿಟಿ ಆ್ಯಂಡ್ ಕಾಂಪಿಟೇಟಿವ್ ಪ್ರೈಸಿಂಗ್ ಬೇಕಾಗಿತ್ತು. ಪ್ರೈಸ್ ಏನು ಗೊತ್ತಾ, ಅವ್ರ ಹತ್ರ ಕಿಚನ್ಸ್ ಇತ್ತು, ವಾರ್ಡ್ರೋಬ್ಸ್ ಇತ್ತು, ಲಾಕರ್ಸು, ಸೋಫಾ ಪ್ರತಿಯೊಂದು ಇತ್ತು. ಸೊ ಆಮೇಲೆ ಅಲ್ಲಿ ಡಿಸೈನರ್ಸು ಇದ್ದರು. ನಮಗೆ ನಾವು ಅಲ್ಲಿ ಹೋಗಿದ ತಕ್ಷಣ ಅನ್ನಿಸ್ತು ನಮಗೆ, ಐ ಥಿಂಕ್ ವಿ ಹ್ಯಾವ್ ಕಮ್ ಟು ದಿ ರೈಟ್ ಡೆಸ್ಟಿನೇಷನ್ ಅಂತ ಅಂದ್ಕೊಂಡ್ವಿ. ದಿಸ್ ಈಸ್ ಒನ್ ಸ್ಟಾಪ್ ಫಾರ್ ಆಲ್ ಯುವರ್ ಇಂಟೀರಿಯರ್ ನೀಡ್ಸ್ ಅಂತ. ಸೊ ಅಲ್ಲಿ ಹೋದ್ಮೇಲೆ ನಮಗೆ ಆ ಡಿಸೈನರ್ಸು, ಕಿಚನ್ ಡಿಸೈನ್ ಆಗಲಿ, ಒಂದು ವಾರ್ಡ್ರೋಬ್ ಡಿಸೈನ್ ಆಗಲಿ, ಎಲ್ಲನೂ ನಮ್ಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಮನೆ ಡೆಕೋರೇಷನ್ಗೆ ಬೇಕಾಗಿದ್ದು ಲೈಟಿಂಗ್ಸು, ವಾಲ್ ಪೇಪರ್ಸು, ಆರ್ಟಿಫ್ಯಾಕ್ಟ್ಸು ಪ್ರತಿಯೊಂದನ್ನು ಕಾಂಬಿನೇಷನ್ ಮಾಡಿ ನಮಗೆ ಕೊಟ್ಟರು. ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಕ್ಚುಲಿ ಇಟ್ ಈಸ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಅವ್ರು ಮಾಡೋಕ್ಕಿಂತ ಮುಂಚೆ ದೊಡ್ಡ ಡಿಸೈನಿಂಗ್ ಟೀಮ್ ಇದೆ, R&D ಟೀಮ್ ಇದೆ, ಎಲ್ಲ ಆದಮೇಲೆ ಅವರು ಮಾರ್ಕೆಟ್ಗೆ ರಿಲೀಸ್ ಮಾಡೋದು. ಇವಾಗ ನಾವು ಕಿಚನ್ನ ಡಿಸೈನ್ ಮಾಡಬೇಕಾದ್ರೆ ಅವರು ನಿಮ್ಮ ಮನೆಗೆ ತಕ್ಕಂತೆ ಕಿಚನ್ ಡಿಸೈನ್ ಮಾಡ್ತಾರೆ. ಎಷ್ಟೊಂದು ಕಡೆ ರೆಡಿ ಕಿಚನ್ಸ್ ಇರುತ್ತಲ್ಲ, ಆ ಥರ ಅಲ್ಲ. ನಿಮ್ಮ ಮನೆಗೆ ಬಂದು ಮೆಷರ್ಮೆಂಟ್ಸ್ ತೊಗೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಅಲ್ಲಿ ಡಿಸೈನರ್ಸ್ ಜೊತೆ ಕೂತ್ಕೊಂಡು ನೀವು ಮನೆ ಕಿಚನ್ ಆಗಲಿ, ವಾರ್ಡ್ರೋಬ್ಸ್ ಆಗಲಿ ಮನೇನ ಡಿಸೈನ್ ಮಾಡ್ಬೋದು. ಅವ್ರದ್ದು ಸ್ಪೆಷಾಲಿಟಿ ಏನು ಗೊತ್ತಾ, ಸ್ಟೀಲ್ ಪ್ರಾಡಕ್ಟ್ಸು. ಕಿಚನ್ನಲ್ಲಿ ಸ್ಟೀಲ್ ಕಿಚನ್ಸ್ ಇದೆ, ಸ್ಟೀಲ್ ವಾರ್ಡ್ರೋಬ್ಸ್ ಇದೆ. ಆ ಸ್ಟೀಲ್ ವಾರ್ಡ್ರೋಬ್ಸಲ್ಲೂ ಎಷ್ಟೊಂದು ಥರ ಮೆಕ್ಯಾನಿಸಮ್ ಇದೆ. ನಾವು ಒಂದೊಂದು ರೂಮ್ಗೆ ಒಂದೊಂದು ಮಾಡಿಸೋಣ ಅಂದ್ಕೊಂಡ್ವಿ. ಬಟ್ ಏನಂದರೆ ನಮ್ಗೆ ಅಷ್ಟೊಂದು ಮನೆ ದೊಡ್ಡದಲ್ಲ, ಬಟ್ ಏನೇನು ಸಿಗುತ್ತೆ ಅಂತ ಹೇಳ್ತೀವಿ. ಸ್ಟೀಲ್ ವಾರ್ಡ್ರೋಬಲ್ಲಿ ನಿಮಗೆ ವಿಂಗ್ ಲೈನ್ ಇದೆ,
ರೆಗ್ಯುಲರಾಗಿ ಓಪನ್ ಮಾಡೋವಂಥ ಡೋರ್ಸ್, ವಾಟ್ ವಿ ಕಾಲ್ ಇಟ್ ಆಸ್ ಸ್ವಿಂಗ್ ಡೋರ್ಸು, ಸ್ಲೈಡಿಂಗ್ ಡೋರ್ಸು ಅದೆಲ್ಲ ಇತ್ತು. ಕಿಚನೂ ಅಷ್ಟೇ, ಸ್ಟೀಲ್ ಕಿಚನ್ಸು ಇದೆ, ವುಡನ್ ಕಿಚನ್ಸು ಇದೆ, ಹೈಬ್ರಿಡ್ ಇದೆ. ಮುಂದೆಯಿಂದ ನಿಮಗೆ ಫುಲ್ ಬಾಡಿ ನೋಡಿದ್ರೆ ಸ್ಟೀಲ್ ಇರುತ್ತೆ, ಬಟ್ ಡೋರ್ಸ್ ಮಾತ್ರ ವುಡನ್ ಇರುತ್ತೆ. ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ವಿಸಿಟ್ ಮಾಡಬೇಕು. ಆಮೇಲೆ ಡೈನಿಂಗ್ ಟೇಬಲ್ಸು ಅಷ್ಟೇ, ಗ್ಲಾಸು, ವುಡನ್ನು, ಮಾರ್ಬಲ್ ಟಾಪ್ಸು. ಆಮೇಲೆ ಡೈನಿಂಗ್ ಟೇಬಲ್ಸ್ ಚೇರ್ಸು ಅಷ್ಟೇ ನೋಡಿ, ಈ ಥರ ಸ್ವಿಸಿಲ್ ಆಗುತ್ತೆ. ಇಟ್ಸ್ ವೆರಿ ಕನ್ವೀನಿಯಂಟ್ ಟು ಸಿಟ್ ಆ್ಯಂಡ್ ಗೆಟ್ ಅಪ್. ಸೋಫಾಸು ಎಲ್ ಶೇಪು ಎಲ್ಲ ಥರನೂ ಇತ್ತು. ನಮ್ಮ ಮನೆಗೆ ಇಲ್ಲಿ ಏನು ಸೂಟ್ ಆಗುತ್ತೆ ಅನ್ನೋದನ್ನ ನೋಡಿ ನಾವು ಇಲ್ಲಿ ಆರು ಸೈಡ್ ಮಾಡ್ತಾರೆ. ನಮಗೆ ಈ ಲಿವಿಂಗ್ ರೂಮು ಒಂಥರ ಆ್ಯಂಬಿಯನ್ಸು, ಸಟಲ್ ಲುಕ್ ಇರಬೇಕು, ಬಟ್ ಸ್ಟಿಲ್ ಇಟ್ ಶುಡ್ ಹ್ಯಾವ್ ಎ ಗ್ರೇಟ್ ಆ್ಯಂಬಿಯನ್ಸ್ ಅಂತ ಹೇಳಿ. ಸೊ ಆಗ ಅವರು ನಮಗೆ ಪ್ರಾಡಕ್ಟ್ಸಲ್ಲಿ ಗೈಡ್ ಮಾಡಿದ್ರು, ಯಾವ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಹೇಗೆ ಕಲರ್ ಕಾಂಬಿನೇಷನ್ ಬರುತ್ತೆ, ಲೈಟಿಂಗಲ್ಲಿ ಯಾವ ಥರ ಲೈಟಿಂಗ್ ತೊಗೊಂಡ್ರೆ ಆ್ಯಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ, ವಾಲ್ ಪೇಪರ್ ಇಟ್ ಶುಡ್ ನಾಟ್ ಬಿ ವೆರಿ ಗಾಡಿ, ನಮಗೊಂಥರ ಸಟಲ್ ಆಗಿರೋದು ಬಟ್ ಸ್ಟಿಲ್ ವೆರಿ ಎಲಿಗೆಂಟ್ ಆಗಿರಬೇಕು ಅಂತ ಕೇಳಿದ್ವಿ. ಆಮೇಲೆ ಬ್ಯಾಲ್ಕನಿಲೂ ಅಷ್ಟೇ ನಮ್ದು, ಯಾಕೆಂದರೆ ಇದು ಪುಟಾಣಿ ಮನೆ. ನಾವು ಇಂಟೀರಿಯರ್ಸ್ ಅಂದರೆ ಎಲ್ಲರೂ ಅನ್ಕೋತಾರೆ ದೊಡ್ಡ ಬಂಗ್ಲೋಗೆ ಮಾತ್ರ ಮಾಡಬೇಕು, ದೊಡ್ಡ ದೊಡ್ಡ ಮನೆಗೆ ಅಂತ. ಬಟ್ ಇದು 1 BHKಗೂ ಅವರು ಮಾಡಿದ್ದಾರೆ. ಏನೇ ತೊಗೊಂಡ್ರು, ಒಂದು ವಾಲ್ ಆರ್ಟ್ ಇರ್ಬೋದು ಅಥವಾ ಒಂದು ಪೇಂಟಿಂಗ್ ಇರುತ್ತೆ, ಲೈಟಿಂಗ್ಸು, ದೇ ಹ್ಯಾವ್ ಡನ್ ಇಟ್ ರಿಯಲಿ ವೆಲ್.